ವಿಶ್ವಕವಿ ಜ್ಞಾನಪೀಠ ಪುರಸ್ಕೃತರು, ರಾಷ್ಟ್ರಕವಿ ಹಾಗೂ ಕರ್ನಾಟಕದ ರತ್ನರಾದ ಶ್ರೀ ಕುವೆಂಪು ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ತಾಲೂಕು ಆಡಳಿತ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡಿಸೆಂಬರ್ 29ರಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಶಿಡ್ಲಘಟ್ಟ ವತಿಯಿಂದ ವಿಶ್ವ ಮಾನವ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ತಹಸೀಲ್ದಾರ್ ಗಗನ ಸಿಂಧು ತಿಳಿಸಿದರು. ವಿಶ್ವ ಮಾನವ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ತಾಲೂಕಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ 3 ಕೇಂದ್ರಗಳಲ್ಲಿ ರಸಪ್ರಶ್ನೆ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು, ಸ್ಪರ್ಧೆಯಲ್ಲಿ ಆಯ್ಕೆಯಾದ 6 ಮಂದಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ನಂತರ ಮಾತನಾಡಿದ ಗ್ರೇಡ್ 2 ತಹಸೀಲ್ದಾರ್ ಮಂಜುನಾಥ್ ರವರು ಮಾತನಾಡಿ, ಕುವೆಂಪು ಅವರು ಕನ್ನಡ ಭಾಷೆಯನ್ನು ಎಷ್ಟು ಪ್ರೀತಿಸುತ್ತಿದ್ದರೋ ಅಷ್ಟೇ ಪ್ರೇಮದಿಂದ ವಿಶ್ವ ಸಾಹಿತ್ಯವನ್ನು ಅಪ್ಪಿಕೊಂಡಿದ್ದರು. ಶ್ರೀ ರಾಮಾಯಣ ದರ್ಶನಂ ಕೃತಿಯಲ್ಲಿ ಅವರು ಕಟ್ಟಿಕೊಟ್ಟ ರಾಮ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವನು ವಿಶ್ವಚೇತನದ ಸಂಕೇತ. ಹಸಿರು ಕಾನನದಲ್ಲಿ ಕುಳಿತು ಜಗತ್ತಿನ ಪರಮ ಸತ್ಯಗಳನ್ನು ದರ್ಶಿಸಿದ ಈ ಕವಿ ಪ್ರಾದೇಶಿಕತೆಯ ಮೂಲಕವೇ ಜಾಗತಿಕತೆಯನ್ನು ತಲುಪಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕಲಿಗರ ಸಂಘದ ಅಧ್ಯಕ್ಷರು ನಾರಾಯಣಸ್ವಾಮಿ ಹಾಗೂ ಜಿ ವೆಂಕಟಸ್ವಾಮಿ ಅವರು ಮಾತನಾಡಿ, ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂದು ಹಾಡಿದ ಕವಿ ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಬಣ್ಣಿಸಿದರು. ಇಲ್ಲಿ ಶಾಂತಿ ಎಂದರೆ ಕೇವಲ ಅಹಿಂಸೆಯಲ್ಲ, ಅದು ಪರಸ್ಪರರ ಅಸ್ತಿತ್ವವನ್ನು ಗೌರವಿಸುವ ಉದಾತ್ತತೆ. ಜಾತಿ ರಾಜಕಾರಣ ಮತ್ತು ಧಾರ್ಮಿಕ ಅಸಹಿಷ್ಣುತೆ ಹೆಚ್ಚುತ್ತಿರುವ ಈ ಹೊತ್ತಿನಲ್ಲಿ ಕುವೆಂಪು ಅವರ ಈ ಮಾತುಗಳು ಕೇವಲ ಸಾಲುಗಳಾಗಿ ಉಳಿಯದೆ ಅನ್ವಯಿಕ ಶಕ್ತಿಯಾಗಬೇಕಿದೆ. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಯುವ ಅಧ್ಯಕ್ಷರು ಜೆ ವೆಂಕಟಸ್ವಾಮಿ, ರೈತ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಹಾಲಿನ ಡೇರಿಯ ಅಧ್ಯಕ್ಷರು ಪುರುಷೋತ್ತಮ್, ಕೆಎಂ ನರಸಿಂಹಮೂರ್ತಿ, ಕೆಎಂ ದೇವರಾಜ್, ಅಂಗಡಿ ವೆಂಕಟೇಶ್, ಹಿರೇಬಲ್ಲ ಕೃಷ್ಣಪ್ಪ, ಉಲ್ಲೂರುಪೇಟೆ ದೇವರಾಜ್, ಉರ್ದು ಶಿಕ್ಷಕರಾದ ನಾರಾಯಣಸ್ವಾಮಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ, ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ. ನಾವೆಲ್ಲ ತಿಳಿದುಕೊಂಡು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಒಂದು ಸಮಾಜವನ್ನು ಪರಿವರ್ತನೆ ಮಾಡುವಂತಹ ಒಂದು ಸಮಾಜವನ್ನು ಕಟ್ಟುವಂತಹ ಕೆಲಸ ಒಂದು ಮುಂದಿನ ಹೋಗ್ತಾ ಇರುವಂತಹ ಕಾಲವನ್ನು ನಾವು ಕಾಣ್ತಾ ಇದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಒಂದು ಮಹಾನ್ ಪುರುಷ ಮತ್ತೆ ಶ್ರೀ ರಾಮಾಯಣ ದರ್ಶನಂ ಅನೇಕ ಗ್ರಂಥದ ಸಾಹಿತ್ಯ ಮುಖಾಂತರ ರಚನೆ ಮಾಡಿ ಹಲವಾರು ಪ್ರಸಿದ್ಧಿಗಳನ್ನು ತೆಗೆದುಕೊಳ್ಳುವಂತಹ ಮುಖಾಂತರ ಮೊದಲನೆಯ ಜ್ಞಾನಪೀಠ ಪ್ರತಿಷ್ಠೆಯನ್ನು ಕನ್ನಡದಲ್ಲಿ ತಗೊಂಡಂತಹ ವ್ಯಕ್ತಿ ಕುವೆಂಪು ಅಂತ ನಾವು ಭಾವಿಸಬೇಕಾಗ್ತದೆ. ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಯಾಗಿ ಒಂದವರೆಗೂ ಕೂಡ ಅವರು ಮರಣ ಒಂದವರೆಗೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಂತಹ ಮಹಾನ್ ಚೇತನ ವಿಶ್ವ ಮಾನವ ವ್ಯಕ್ತಿಯನ್ನ ನಾವೆಲ್ಲರೂ ಕೂಡ ಗೌರವಿಸಬೇಕಾದಂಥದ್ದು ನಮ್ಮೆಲ್ಲರ ಒಂದು ನಾಡಗೀತೆ ಮತ್ತು ರೈತಗೀತೆ ನಮಗೆ ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ. ರೈತರ ಬಗ್ಗೆ ಯಾವ ಸಾಹಿತ್ಯದಲ್ಲಿ ಯಾವ ಕವಿಗಳು ರಚನೆ ಮಾಡಿದ್ದಾರೆ. ಇಡೀ ನಮ್ಮ ಭಾರತದಲ್ಲಿ ಕುವೆಂಪು ಅವರು ಬಿಟ್ಟರೆ ರೈತಗೀತೆ ರಚನೆ ಮಾಡಿದ್ರು ಕುವೆಂಪು ಮಾತ್ರ. ಮತ್ತು ಸೈನಿಕರಿಗಾಗಿ ಅವರು ಆಡೋದ್ರಲ್ಲಿ ಮತ್ತು ಸೈನಿಕರಿಗಾಗಿ ನಮ್ಮಲ್ಲಿ ಅಷ್ಟು ಇದಾಗಿದೆ. ರೈತಗೀತೆ ಮಾತ್ರ ರಚನೆ ಮಾಡಿದ್ರು. ಸರ್ಕಾರದಲ್ಲಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಆರಂಭಿಸುವಂಥ ನಾಡಗೀತೆ ಹಾಗಾಗಿ ಅಂತ ಇದನ್ನು ಗೀತೆಯನ್ನು ಕೊಟ್ಟಂಥ ಪದ್ಯಗಳನ್ನು ಕೊಟ್ಟಂಥ ಕುವೆಂಪು ಅವರಿಗೆ ಜಯಂತಿ ಶುಭಾಶಯ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ.